ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಾನೇ ಒಂದೆರಡು ಡ್ರೈವ್ ಹೋಗಿದ್ದು ಬಂದ್ವಿ. ನಂದು ಡ್ರೈವಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೆಕೆಂಡ್ ಡೇ ಇವತ್ತು, ಸೆಕೆಂಡ್ ಡೇ ಅಲ್ಲ. ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ, ನಾಟ್ ಬ್ಯಾಡ್. ಮೊದಲನೇ ದಿನಕ್ಕಿಂತ ಇವತ್ತು ಪರವಾಗಿಲ್ಲ, ಸ್ವಲ್ಪ ಭಯ ಅನ್ನೋದು ಕಮ್ಮಿ ಆಗಿದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಓಡಿಸ್ಬೇಕು. ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಂದು ಎಕ್ಸ್ಪೀರಿಯೆನ್ಸ್. ಇವತ್ತೊಂದು ಡೇ ಹೇಗಿತ್ತು ಅಂತ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಸೊ ಅದನ್ನು ಶೇರ್ ಮಾಡ್ತೀನಿ ನೋಡಿ. ಹಾಗಾಗಿ ಆಮೇಲೆ ಡ್ರೈವ್ ಮಾಡಬೇಕಾದ್ರೆ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಯಾಕಂತಂದರೆ ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಗಮನ ಪೂರ್ತಿ ರೋಡು ಗಾಡಿ ಮೇಲೆ ಇರಬೇಕು. ಸೊ ಹಾಗಾಗಿ ನಾಟ್ ಬ್ಯಾಡ್, ಫುಲ್ ಒಂದಷ್ಟು ಪರ್ಫೆಕ್ಟ್ ನಾನು ಓಡಿಸ್ತೀನಿ ಅಂತ ಅನ್ಬೇಕಾದ್ರೆ ನಾನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೋತೀನಿ. ಓಕೆ ಗಾಯ್ಸ್, ಗೊತ್ತಲ್ವಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಇದೇ ರೀತಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಮ್ಮದು 2K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ. ಸೊ ಫಸ್ಟು 1K ಅಂತೂ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ, ಮಾಡಿದ್ವಿ. ಬಟ್ ಅವತ್ತಿಂದ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯಿತು, ಡಿಲೀಟ್ ಆಗಿಬಿಡ್ತು ಏನೋ ಒಂದು ಇಶ್ಯೂಸಿಂದ. ಹಾಗಾಗಿ ಯಾವುದೇ ರೀತಿಯ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ತುಂಬ ಬಿಸಿಲು, ಸೆಕೆ, ಕಾರಲ್ಲಂತೂ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮನೇಲಿ ಹೋಗಿ ವೀಡಿಯೋಸ್ ಮಾಡೋಣ ಅಂದರೆ ನಮ್ಮ ಮನೆ ತುಂಬ ಮಕ್ಕಳು ಇವಾಗ. ಸೊ ಹಾಗಾಗಿ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ, ಡಿಸ್ಟರ್ಬೆನ್ಸ್. ಹಾಗಾಗಿ ಮಾಡೋಕ್ಕಾಗಿಲ್ಲ. ಓಕೆ, ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ಗಾಯ್ಸ್. ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮನೆಗೆ ಸ್ವಲ್ಪ ಗೆಸ್ಟ್ ಬಂದರು. ಸೊ ಹಾಗಾಗಿ ಅಲ್ಲಿ ಅವ್ರ ಕಡೆ ಟೈಮ್ನ ಕೊಡಬೇಕಲ್ವಾ. ಸೊ ನಾನು ಹಾಗಾಗಿ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಇದು ಬಂದು ನಾನು ಡ್ರೈವ್ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೆ. ತುಂಬ ಅಂದರೆ ತುಂಬ ಹೇರ್ ಅಂತೂ ಹಾಳಾಗಿಬಿಟ್ಟಿದೆ ಗೈಸ್. ಡೆಲಿವರಿ ಆದಮೇಲೆ ನಂದು ಬಂದು ಫುಲ್ ಕರ್ಲಿ ಹೇರು ಫಸ್ಟು. ಅದಾದಮೇಲೆ ಇವಾಗ ಹೇರ್ ಫಾಲ್ ಆಗ್ತಾಯಿತ್ತು ಡೆಲಿವರಿ ಆದಮೇಲೆ. ಅದೇನು ಅಂತ ಗೊತ್ತಿಲ್ಲ, ಎಲ್ರಿಗೂ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ನನಗಂತೂ ತುಂಬ ಹೇರ್ ಫಾಲ್ ಆಗಿಬಿಡ್ತು ಅಂತ ಹೇಳ್ಬೋದು. ಅದಾದಮೇಲೆ ನಾನು ಕೆರಾಟಿನ ಮಾಡಿಸಿದ್ದೀನಿ ನೋಡಿ, ಅಷ್ಟು ಹೇರು ಟ್ರೀಟ್ಮೆಂಟ್ ಹೇರು. ಅದಾದಮೇಲೆ ಬಂದಿರೋದೆಲ್ಲ ನಂದು ರೂಟ್ಸಿಂದ ಬಂದಿರೋದು. ಸ್ವಲ್ಪ ಸ್ವಲ್ಪ ಹೇರ್ ಗ್ರೋತ್ ಆದಮೇಲೆ ನಾನು ಹೇರ್ ಕಟ್ ಮಾಡಿ ನಾನು ಮಾಡ್ಕೊತಾ ಇದ್ದೀನಿ. ಕೆರಾಟಿನ್ ಮಾಡಿಸ್ದೆ, ಕಲರಿಂಗ್ ಮಾಡಿಸ್ದೆ, ಹೈಲೈಟ್ಸ್ ಮಾಡಿಸ್ದೆ, ಎಲ್ಲ ಮಾಡಿಸಿ ನನ್ನ ಹೇರ್ ಅಂತೂ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಮನೇಲೇ ಹೋಮ್ ಕೇರ್ ಮಾಡ್ಕೊತಾ ಇದ್ದೀನಿ. ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಹೇರ್ ಅಂದರೆ ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂತ ತುಂಬ ಬೇಜಾರಾಗ್ತಿತ್ತು ಗೈಸ್ ನನಗೆ. ಆಯಿಲ್ ಅಪ್ಲೈ ಆದಮೇಲೆ ಪ್ಲೀಸ್ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಹೇರ್ ಫಾಲ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ, ಎಲ್ಲ ಬರುತ್ತೆ. ಬಟ್ ನಾನು ಆಚೆ ಹೋಗ್ತಾ ಇರೋದ್ರಿಂದ ಮಾಡ್ತಾಯಿದ್ದೆ ಅಷ್ಟೇ, ಇಲ್ಲಾಂದರೆ ನಾನು ಮಾಡಲ್ಲ. ಇವಾಗ ನಾನು ನೈಟು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಬೇಕಿತ್ತು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಬೇಕಿತ್ತು. ಹಾಗಾಗಿ ಫಸ್ಟು ಆಯಿಲ್ನ ಅಪ್ಲೈ ಮಾಡಿ ನಾನು ಯಾವಾಗಲೂ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಡ್ರೈ ಹೇರನ್ನು ನಾನು ಹಾಗೆ ವಾಶ್ ಮಾಡಲ್ಲ. ಇವಾಗ ಜಸ್ಟು ಫೇಸ್ ವಾಶ್ ಮಾಡಿ ಒಂದು ಬಿಂದಿನ ಇಟ್ಕೊತಾ ಇದ್ದೀನಿ ಅಷ್ಟೇ. ನೋಡ್ಬೋದು ಗೈಸ್, ಫಸ್ಟು ನಂದು ವೆಲ್ಕಮ್ ವಿಡಿಯೋದಲ್ಲಿ ಎಷ್ಟು ಟ್ಯಾನ್ ಆಗಿದೆ ಫೇಸ್ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಟ್ಯಾನ್ ಆಗಿಬಿಟ್ಟಿದೆ. ಸೊ ಟ್ಯಾನ್ ರಿಮೂವ್ ಮಾಡಬೇಕಾದ್ರೆ ನಾನು ಹೇಗೆ ಮನೇಲೇ ಮಾಡಿಕೊಂಡೆ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಇಷ್ಟೇ ಸಿಂಪಲ್ಲಾಗಿ ಒಂದು ಬಿಂದಿನ ಇಟ್ಕೊಂಡು ಸಿಂಧೂರಿ ಇಟ್ಕೊಂಡು ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ಬ್ಯುಸಿ ಆಗಿಬಿಟ್ಟೆ ಗೈಸ್. ಅಡುಗೆ ಮಾಡೋದು ಸ್ವಲ್ಪ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ವಿ, ಅಮ್ಮ ನಾನು ಇಬ್ಬರೂ ಕೂಡ. ಹಾಗಾಗಿ ಪಾಪು ಮಕ್ಕಳು ನಮ್ಮ ಇವಾಗ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಇದ್ದಾರೆ. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಿಲ್ಲ ಮಾಡ್ಕೊಳ್ಳೋಕ್ಕೆ. ಇದು ಬಂದು ಮಲ್ಲಿಗೆ ಹೂವು ಎಷ್ಟು ಗಮ್ಮಂತಿತ್ತು ಅಂತಂದರೆ ನಮ್ಮ ಗಿಡದಲ್ಲೇ ಬಿಟ್ಟಿರೋದು. ತುಂಬ ಅಂದರೆ ತುಂಬ ಮೊಗ್ಗು ಕಚ್ಚಿತ್ತು ಗೈಸ್. ನೆಕ್ಸ್ಟು ಮೀನು ಕೂಡ ತೊಗೊಬಂದಿದ್ರು ನಮ್ಮಪ್ಪ. ಸೊ ಹಾಗಾಗಿ ಮೀನಂದರೆ ನನ್ನ ಮಗಂಗೆ ತುಂಬ ಇಷ್ಟ. ಅದೇ ರೀಸನ್ಗೆ ನಮ್ಮ ಮನೇಲಿ ಮೀನು ತರೋದು ಯಾವಾಗ್ಲೂ. ಇದು ಬಂದು ಊರಲ್ಲಿ ಕೆರೆಯಲ್ಲಿ ಸಿಗುತ್ತಲ್ಲ, ಅದೇ ಥರ. ಹಳ್ಳಿ ಕಡೆ ಎಲ್ಲ ಈ ಥರ ಫ್ರೆಶ್ ಮೀನು ಸಿಗುತ್ತೆ ಗೈಸ್ ಬೆಂಗಳೂರಲ್ಲಿ ಅಂತ. ನೈಟು ಅಡುಗೆ ಎಲ್ಲ ಮಾಡಿ ರಿಟರ್ನ್ ಆದ್ವಿ. ಸೊ ಬಂದಾದಮೇಲೆ ಮಾರ್ನಿಂಗ್ ಇದು. ಬೆಳಿಗ್ಗೆ ಅಮ್ಮನೇ ನೆನ್ನೆನೇ ಚಿಕನ್ ಸಾಂಬಾರ್, ಚಾಪ್ಸ್ ಮತ್ತು ಫಿಶ್ ಕಬಾಬ್ ಎಲ್ಲನೂ ಕೂಡ ಕೊಟ್ಟು ಕಳಿಸಿದ್ರು. ಇವಾಗ ಬೆಳಿಗ್ಗೆ ಚಿಕನ್ ಸಾಂಬಾರ್ಗೆ ನಾನು ಗೋಧಿ ರೊಟ್ಟಿ ದೋಸೆನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ನಮ್ಮ ಮನೆಯವ್ರು ಕೂಡ ಇದ್ದರು, ಅವರು ಡ್ಯೂಟಿಗೆ ಹೋಗಬೇಕಲ್ಲ. ಸೊ ಹಾಗಾಗಿ ಬೇಗ ಮಾಡ್ತಾಯಿದ್ದೆ, ಈಸಿಯಾಗಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು.
ಯಾವುದೇ ರೀತಿಯ ವೀಡಿಯೋಸನ್ನ ಮಾಡ್ಕೊಂಡಿರಲಿಲ್ವಲ್ಲ. ಸೊ ಹಾಗಾಗಿ ಈ ವಿಡಿಯೋನಾದರೂ ಮಾಡಿ ವಿಡಿಯೋ ಎಂಡ್ ಮಾಡೋಣ ಅಂತ. ಇದು ತವಾ ಬಂದು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಎಷ್ಟು ದೊಡ್ಡದಾಗಬೇಕಾದ್ರೂ ನಾವು ಹಾಕ್ಕೊಬೋದು. ಇವಾಗ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಒಂದೊಂದು ದೋಸೆನೇ ಹಾಕಿ ಟೈಮ್ ಬೇಗ ಆಗಿಬಿಡುತ್ತೆ. ಬಟ್ ಈ ಥರ ಎರಡು ದೋಸೆನ ಒಂದೇ ಸಲ ಹಾಕ್ಕೊಬೋದು. ಆ ಥರ ಟೈಮ್ ಕೂಡ ಮುಗಿಯುತ್ತೆ. ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಾಕ್ತಾಯಿದ್ದೆ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಇತ್ತು. ಸೊ ಎಲ್ರಿಗೂ ಊಟ ತಿಂಡಿ ಆದಮೇಲೆ ನಾನು ಕೂಡ ತಿಂಡಿನ ತಿಂದೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಒಳ್ಳೆ ವೀಡಿಯೋ ಜೊತೆ